ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಎಮೋಷನ್ಸ್ ಹೆಂಗೆ ಟ್ರಿಗರ್ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಮ್ಗೇನಾದ್ರೂ ಒಂದು ಫೀಲ್ ಆಗ್ತಾನೆ ಇರುತ್ತೆ. ಸೊ ಇದರ್ ವಿ ಆರ್ ಹ್ಯಾಪಿ ಆರ್ ವಿ ಆರ್ ಸ್ಯಾಡ್ ಆರ್ ವಿ ಆರ್ ಫಿಯರ್ಫುಲ್, ಆಂಕ್ಷಿಯಸ್, ಏನೋ ಒಂದು ಇಮೋಷನ್. ಏನಿಲ್ಲ ಅಂದರೆ ಅಟ್ಲೀಸ್ಟ್ ಬೋರ್ಡಮ್ ಅನ್ನೋದು ಒಂದು ಇಮೋಷನ್ ಆಗುತ್ತೆ. ಸೊ ಅದೊಂದು ಸ್ಪೆಕ್ಟ್ರಮ್, ಲೈಕ್ ಫುಲ್ ಮೈನಸ್ ಇಂದ ಪ್ಲಸ್ ವರ್ಗು ಅಂತ ಒಂದು ಸ್ಪೆಕ್ಟ್ರಮ್ ತಗೊಂಡ್ರೆ ಸಮ್ವೇರ್ ಇನ್ ಬಿಟ್ವೀನ್ ನಮಗೆ ಒಂದು ಫೀಲಿಂಗ್ ಯಾವಾಗಲೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಕರೆಕ್ಟು. ಹಂಗಾದ್ರೆ ಅದರದ್ದು ಟ್ರಿಗರ್ ಏನು? ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಿಗರ್. ಒಂದು ಅನಾಟಮಿ ಆಫ್ ಇಮೋಷನ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಟೂ ಟೈಪ್ಸ್. ಏನಂದ್ರೆ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರು, ಇನ್ನೊಂದು ಇಂಟರ್ನಲ್ ಫ್ಯಾಕ್ಟರು. ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಇಟ್ಸ್ ಲೈಕ್ ಇಂಟರ್ನಲ್ ಥಾಟ್ಸ್. ನಾವು ಏನನ್ನ ಯೋಚನೆ ಮಾಡ್ತಾ ಇದ್ದೀವಿ, ಮೀನಿಂಗ್ ಲೆಟಸ್ ಸಿ ನಾವೇನೋ ನಮ್ದೇನೋ ಒಂದು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಯಾವುದೋ ಒಂದು ಮೆಮೊರಿ, ಲೆಟ್ ಇಟ್ ಬಿ ಹ್ಯಾಪಿ ಆರ್ ಸ್ಯಾಡ್, ವಾಟ್ ಎವರ್ ಇಟ್ ಈಸ್, ಆಗಿರುವಂಥ ವಿಷಯನ ನೆನೆಸ್ಕೊಂತಾ ಇರ್ತೀವಿ. ಸೊ ಅದು ಹೆಂಗ್ ರನ್ ಆಗುತ್ತೆ ಅಂದ್ರೆ ಥ್ರೂ ಇಮೇಜಸ್. ಯಾವುದೋ ಒಂದು ಪ್ಲೇಸ್ ಜ್ಞಾಪಕ ಆಗುತ್ತೆ, ಅಥವಾ ಯಾರೋ ಒಬ್ರು ವ್ಯಕ್ತಿ ಜ್ಞಾಪಕ ಆಗ್ತಾರೆ, ಒಂದು ಸನ್ನಿವೇಶ ಜ್ಞಾಪಕ ಆಗುತ್ತೆ, ಅಥವಾ ಯಾರೋ ಹೇಳಿರುವಂಥ ಮಾತುಗಳು ನಮ್ಮ ಕಿವಿಯಲ್ಲಿ ಗುನುಗ್ತಾ ಇರುತ್ತೆ. ದಿಸ್ ಇಸ್ ಆಲ್ ಮೆಮೊರಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಇಟ್ಸ್ ಲೈಕ್ ವಿಜುವಲ್, ಆಡಿಟರಿ ಅಂಡ್ ಕೈನೆಸ್ಥೆಟಿಕ್ ಅಂತ ಹೇಳಿ. ಸೊ ಈ ಯಾವುದೋ ಒಂದು ಮೋಡಲ್ಲಿ ನಮಗೆ ಕೆಲವು ಮೆಮೊರಿಗಳು ನೆನಪಾಗ್ತಾ ಇರುತ್ತೆ, ಆ್ಯಂಡ್ ಅದರಿಂದ ಕೆಲವು ಇಮೋಷನ್ಸ್ ಜನರೇಟ್ ಆಗುತ್ತೆ. ನಾವು ಏನು ನೆನೆಸ್ಕೊಂತೀವಿ ಆ ಥರದ ಇಮೋಷನ್ಸ್ ನಮ್ಮ ಬಾಡಿಯಲ್ಲಿ ಇಮಿಡಿಯೇಟ್ ಆಗಿ ಜನರೇಟ್ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ಬ್ರೈನ್ ಅಥವಾ ನಮ್ಮ ಮೈಂಡಿಗೆ ರಿಯಾಲಿಟಿ ಯಾವುದು ಅಥವಾ ಮೆಮೊರೀಸ್ ಯಾವುದು ಅಥವಾ ಇಮ್ಯಾಜಿನೇಷನ್ ಯಾವುದು ಅನ್ನೋದಕ್ಕೆ ಏನು ಡಿಫ್ರೆನ್ಸೇ ಇರೋದಿಲ್ಲ. ಸೊ ಇಟ್ ಪರ್ಸೀವ್ಸ್ ಎವ್ರಿಥಿಂಗ್ ಟು ಬಿ ರಿಯಲ್ ಓನ್ಲಿ. ಓಕೆ, ಸೊ ನಾವು ಒಂದು ಮೆಮೊರಿನ ಪದೇ ಪದೇ ರಿಲೀವ್ ಮಾಡ್ತಾ ಇದ್ರೆ ದಟ್ ಬಿಕಮ್ಸ್ ಅವರ್ ಕರೆಂಟ್ ರಿಯಾಲಿಟಿ. ಈ ಕ್ಷಣಕ್ಕೇನೆ ಅದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಕೊಡುತ್ತೆ ಇನ್ ಟರ್ಮ್ಸ್ ಆಫ್ ಸಮ್ ಫೀಲಿಂಗ್ಸ್. ಓಕೆ, ಅಥವಾ ದ ಫೀಲಿಂಗ್ಸ್ ಕ್ಯಾನ್ ಆಲ್ಸೋ ಬಿ ಅಬೌಟ್ ಫ್ಯೂಚರ್. ಫ್ಯೂಚರ್ಲಿ ಹೆಂಗಿರುತ್ತೋ ಏನೋ, ಅಥವಾ ಇಫ್ ಯು ಹ್ಯಾವ್ ಸಮಥಿಂಗ್ ಕಮಿಂಗ್ ಅಪ್, ಏನೋ ಒಂದು ಪ್ರೆಸೆಂಟೇಷನ್, ಮೀಟಿಂಗು, ಐ ಡೋಂಟ್ ನೋ ವಾಟ್ ಇಟ್ ಈಸ್. ಇಟ್ ಕ್ಯಾನ್ ಬಿ ಎನಿಥಿಂಗ್. ನಿಮ್ಗದು ಥಾಟ್ ಬಂದಾಗ ಯು ಆರ್ ಲೈಕ್ ಸೀಯಿಂಗ್ ಯುವರ್ ಸೆಲ್ಫ್ ಡೂಯಿಂಗ್ ಸಮಥಿಂಗ್ ಇನ್ ಫ್ಯೂಚರ್. ಸೊ ದಟ್ ಆಲ್ಸೋ ಕಮ್ಸ್ ಆಸ್ ಅನ್ ಇಮ್ಯಾಜಿನೇಷನ್ ಆಫ್ ಲೈಕ್ ಸಮ್ ಸಿಚುಯೇಷನ್ ಅಥವಾ ಸೀಕ್ವೆನ್ಸ್ ಅನ್ಕೊಳ್ಳೋಣ. ಹೆಂಗೆ ಅಂದರೆ ಒಂದು ಇಮೇಜ್ ಬರುತ್ತೆ, ಅಥವಾ ಯು ಸಿ ಎ ಸೆಟ್ ಆಫ್ ರನ್ನಿಂಗ್ ಇಮೇಜಸ್, ಒಂದು ವಿಡಿಯೋ ಥರ ನೋಡ್ತೀರಾ. ಸೊ ಇಫ್ ಯು ಕ್ಯೂಟ್ಲಿ ಅಬ್ಸರ್ವ್ ಅಲ್ಲ, ಅವಾಗಲೇ ಇವೆಲ್ಲ ಗೊತ್ತಾಗೋದು. ಅವರೇ ಸುಮ್ಮನೆ ವಿ ಆರ್ ಫೀಲಿಂಗ್ ಗುಡ್ ಆರ್ ಬ್ಯಾಡ್ ಫಾರ್ ನೋ ರೀಸನ್ ಅಂತ ಆಗುತ್ತೆ. ವೆನ್ ಯು ಟೇಕ್ ಎ ಪಾಸ್ ಆ್ಯಂಡ್ ಕಂಪ್ಲೀಟ್ಲಿ ಗೋ ಇನ್ಸೈಡ್ ಆ್ಯಂಡ್ ಸಿ ಅಂದರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಈ ಇಮೇಜ್ ಬರ್ತಾ ಇದೆಯಲ್ಲ, ಅದಕ್ಕೆ ನನಗೆ ಈ ಥರ ಫೀಲಿಂಗ್ ಆಗ್ತಾಯಿದೆ ಅಂತ. ಸೊ ಇದರ್ ವಿ ಗೋ ಬ್ಯಾಕ್ ಇನ್ ಅವರ್ ಪಾಸ್ಟ್ ಮೆಮೊರಿ, ಅಥವಾ ವಿ ಸ್ಟಾರ್ಟ್ ಕ್ರಿಯೇಟಿಂಗ್ ಸಮ್ ಇಮೇಜಸ್ ಅಬೌಟ್ ಅವರ್ ಫ್ಯೂಚರ್. ಸೊ ಇದೆರಡು ಥರ ಮೆಮೊರೀಸ್ಗಳು ಅಥವಾ ಇಮ್ಯಾಜಿನೇಷನ್ಗಳು ಕ್ರಿಯೇಟ್ ಆದಾಗ ನಮಗೆ ಇಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಇಂಟರ್ನಲ್ ಫ್ಯಾಕ್ಟರ್ಸ್. ವಾಟ್ ಅಬೌಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್? ಹಂಗಾದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ನಮ್ಮ ಸೆನ್ಸರಿ ಇನ್ಪುಟ್ಸ್. ಸೊ ನಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ವಿಷಯ, ನಮ್ಮ ಬಾಡಿಯಿಂದ ಹೊರಗಡೆ ಇರೋ ಪ್ರತಿಯೊಂದು ವಿಷಯನೂ ನಮ್ಮ ಎನ್ವೈರ್ಮೆಂಟ್ ಆಗುತ್ತೆ. ಸೊ ನಮಗೆ ಏನೆಲ್ಲ ನೋಡಕ್ ಸಿಗತ್ತೆ, ಕೇಳಕ್ ಸಿಗತ್ತೆ, ಅಥವಾ ವಾಟ್ ಎವರ್ ವಿ ಸ್ಮೆಲ್, ಟೇಸ್ಟ್ ಅಂಡ್ ಟಚ್ ಅಲ್ಲ, ಅದೆಲ್ಲದನ್ನು ಕೂಡ ನಮಗೆ ಸೆನ್ಸರಿ ಇನ್ಪುಟ್ ಆಗುತ್ತೆ. ಪ್ರತಿಯೊಂದು ಇನ್ಪುಟ್ಟಿಗೂ ಕರೆಸ್ಪಾಂಡಿಂಗ್ ಇಮೋಷನ್ಸ್ ನಮ್ಮ ಬಾಡಿಲಿ ಕ್ರಿಯೇಟ್ ಆಗುತ್ತೆ. ಕೆಲವೊಂದು ನಮ್ಗೆ ಇಷ್ಟ ಆಗುತ್ತೆ, ಕೆಲವೊಂದು ನಮ್ಗೆ ಇಷ್ಟ ಆಗಲ್ಲ, ಕೆಲವೊಂದು ನಮ್ಗೆ ಚಾಯ್ಸ್ ಇರುತ್ತೆ, ಕೆಲವೊಂದು ನಮಗೆ ಚಾಯ್ಸ್ ಇರಲ್ಲ. ಬಟ್ ಹವೆವರ್ ಇಟ್ ಈಸ್, ಒಂದು ಸತಿ ಇನ್ಪುಟ್ ನಮಗೆ ಸಿಕ್ತು ಅಂತ ಹೇಳಿದ್ರೆ ಅದರಿಂದ 100% ಒಂದು ಇಮೋಷನ್ ಟ್ರಿಗರ್ ಆಗೇ ಆಗುತ್ತೆ. So, is there any other external factor that will affect our, ಅಥವಾ that will trigger our emotion ಅಂತ ಹೇಳಿದ್ರೆ yes, that is our body movement. ಈಗ say for example you get up and go for a brisk walk ಅಥವಾ run, ಅಥವಾ you want to dance, jump, do whatever physical activity ಅಂತ ಹೇಳಿದ್ರೆ you will feel so much of energy and you feel good. So that's about how you move your body ಅಲ್ಲ, ಆ ಥರ ಇಮೋಷನ್ಸ್ ನಮ್ಮ ಒಳಗಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಿಮಿಲರ್ಲಿ ನಾವೇನಾದರೂ ಈ ಥರ ಫುಲ್ ಡಲ್ ಆಗಿ ಶೋಲ್ಡರ್ಸ್ ಡೌನ್ ಮಾಡ್ಕೊಂಡು ತಲೆ ಬಗ್ಗಿಸ್ಕೊಂಡು ವಿ ಸ್ಲೌಚ್ ಅಂತ ಹೇಳಿದ್ರೆ ವಿ ಫೀಲ್ ವೆರಿ ಹೆವಿ ಇಮೋಷನ್ಸ್. ಸೊ ನಮ್ಮ ಬಾಡಿ ನಾವು ಹೆಂಗೆ ಇಡ್ತೀವಲ್ಲ, ದಟ್ ವಿಲ್ ಆಲ್ಸೋ ಅನ್ಕಾನ್ಷಿಯಸ್ಲಿ ಟ್ರಿಗರ್ ದ ಇಮೋಷನ್ಸ್. ಸೊ
ಇಂಟರ್ನಲ್ ಥಾಟ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಎರಡೇ ಕಾರಣಗಳಿಂದ ನಮ್ಮಲ್ಲಿ ಇಮೋಷನ್ಸ್ಗಳು ಟ್ರಿಗರ್ ಆಗುತ್ತೆ. ಸೊ ಎಮೋಷನ್ಸ್ ಟ್ರಿಗರ್ ಆಗಿರೋದ್ರ ಬಗ್ಗೆ ನಾವು ಏನಕ್ಕೆ ಅವೇರ್ನೆಸ್ ಇಟ್ಕೋಬೇಕು ಅಂತ ಹೇಳಿದ್ರೆ, ವಾಟ್ ಎವರ್ ಎಮೋಷನ್ಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್, ಸಿಮಿಲರ್ ಎನರ್ಜಿ ಸಿಗ್ನೇಚರ್ ನಾವು ಹೊರಗಡೆ ಕೊಡ್ತಾ ಇರ್ತೀವಿ, ಆ್ಯಂಡ್ ದಟ್ ಈಸ್ ವಾಟ್ ಮ್ಯಾನಿಫೆಸ್ಟ್ ಇನ್ ಅವರ್ ಲೈಫ್. ಹಾಗಾಗಿ ಇಮೋಷನ್ಸ್ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ದಟ್ ವಾಸ್ ಅ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾರಿಗೆ ಯೂಸ್ ಆಗುತ್ತೆ ಅನ್ಸುತ್ತೆ ಅವರಿಗೆ ಶೇರ್ ಕೂಡ ಖಂಡಿತ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು, ಟೇಕ್ ಕೇರ್, ಬಾಯ್.